ನಮಸ್ಕಾರ ಸ್ನೇಹಿತರೆ, ನಮ್ಮ ಮಧುರ ಸುಧೆ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ನಿಮಗಾಗಿ ಕೃಷ್ಣ ಸಂದೇಶವನ್ನು ಹೊತ್ತು ತರುತ್ತಿದ್ದೇವೆ. ಇಂದಿನ ಕೃಷ್ಣ ಸಂದೇಶವನ್ನು ನೋಡುವ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಿಸುತ್ತಿದ್ದೀರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಇನ್ನು ಹೆಚ್ಚಿನ ಕೃಷ್ಣ ಸಂದೇಶಗಳನ್ನು ನಿಮಗಾಗಿ ತರುತ್ತೇವೆ. ಇಂದಿನ ಕೃಷ್ಣ ಸಂದೇಶ: ನಾವು ಹೇಗಿದ್ದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಮನುಷ್ಯರು ಇದ್ದೇ ಇರುತ್ತಾರೆ. ಅದಕ್ಕಾಗಿ ನಮ್ಮ ಮನಸ್ಸನ್ನು ಕೆಡಿಸಿಕೊಳ್ಳಬಾರದು. ಹೇಗೆಂದರೆ, ಒಂದು ಮನೆ ಅಂದ ಮೇಲೆ ಕಸ ಇದ್ದೇ ಇರುತ್ತದೆ ಅಲ್ಲವೇ? ಹಾಗೆಯೇ ನಾವು ಅದನ್ನು ದಿನವೂ ಸ್ವಚ್ಛ ಮಾಡಬೇಕು ಅಷ್ಟೇ. ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರನ್ನು ನಮ್ಮ ಜೀವನದಿಂದ ಸ್ವಚ್ಛಗೊಳಿಸಬೇಕು ಎಂದರ್ಥ. ಹಾಗಾಗಿ ಕೆಟ್ಟ ವ್ಯಕ್ತಿಗಳಿಂದ ದೂರ ಇರಿ, ಎಲ್ಲ ಒಳ್ಳೆಯದೇ ಆಗುತ್ತದೆ. ನಿಮಗೆ ಗೌರವ ಇಲ್ಲದ ಜಾಗದಲ್ಲಿ ಕೋಟಿ ಕೊಟ್ಟರೂ ಹೋಗಬೇಡಿ. ಹಾಗೆ ನಿಮಗೆ ಮರ್ಯಾದೆ ಕೊಡದವರಿಗೆ ಕೋಟಿ ಹಣ ಭಿಕ್ಷೆ ನೀಡುವಷ್ಟು ಎತ್ತರಕ್ಕೆ ಬೆಳೆಯಿರಿ. ನಿನಗೆ ಅವಮಾನ ಮಾಡಿದವರ ಎದುರಿಗೆ ಹಾಗೆಯೇ ಕರ್ಮ ಹೇಳುತ್ತದೆ. ನಿನಗೆ ಮೋಸ ಮಾಡಿದವರು ವಿರುದ್ಧ ಸೇಡು ತೀರಿಸಿಕೊಳ್ಳಲು ಒದ್ದಾಡಬೇಡ. ಕೇವಲ ಸ್ವಲ್ಪ ಸಮಯ ಕಾದು ನೋಡು ಸಾಕು, ಹೇಗೆ ನಿನಗೆ ಮೋಸ ಮಾಡಿದವರು ಬೀದಿಗೆ ಬೀಳುತ್ತಾರೆ ಎಂದು. ಒಂದರ ಮೇಲೊಂದರಂತೆ ಕಷ್ಟಗಳು ಬರುವುದು ನಿನ್ನನ್ನು ಗಟ್ಟಿಯಾಗಿಸಲು, ಎಚ್ಚರಿಸಲು ಮತ್ತು ಮುಂದೆ ನಿನಗೆ ತುಂಬ ಒಳ್ಳೆಯದಾಗುತ್ತದೆ ಎಂದು ತಿಳಿಸುವುದಕ್ಕೆ. ಯಾವುದಕ್ಕೂ ಭಯಪಡಬೇಡ, ಭಗವಂತ ಜೊತೆಗಿದ್ದಾನೆ, ಎಲ್ಲ ಒಳ್ಳೆಯದೇ ಆಗುತ್ತದೆ. ಸಂಬಂಧಿಕರ ಹತ್ತಿರ ನಮ್ಮ ಕಷ್ಟ ಹೇಳಿಕೊಳ್ಳುವುದು ಸಂತೆಯಲ್ಲಿ ನಮ್ಮ ಮಾನವನ್ನು ನಾವೇ ಹರಾಜು ಇಟ್ಟಂತೆ. ಹಾಗಾಗಿ ನಮ್ಮ ಕಷ್ಟಗಳನ್ನು ಸಂಬಂಧಿಕರ ಬಳಿ ಅಥವಾ ಬೇರೆಯವರ ಬಳಿ ಹೇಳಿಕೊಳ್ಳಬೇಡಿ. ನಮ್ಮ ಕಷ್ಟಗಳು ನಮಗೇ ಇರಲಿ, ಎಲ್ಲ ಒಳ್ಳೆಯದೇ ಆಗುತ್ತದೆ. ಭಗವಂತ ಜೊತೆಗಿದ್ದಾನೆ. ಧನ್ಯವಾದಗಳು. ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ನೀಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.